ಎಕ್ಸ್ಕ್ಯೂಸ್ ಮೀ ನೋಡಿದ್ರು ಜೋಬಲ್ ಗೋಡ ಐತೆ ಓಡಾಡ್ಬಿಡ್ತೀನಿ ಬಾ 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 ಗಾಬರಿ ಬಿಡ್ಬೇಡ ನಾವೇನ್ ರೇಪ್ ಮಾಡಕ್ ಬಂದಿಲ್ಲ ಅಕ್ಕ ಸ್ನೂಕರ್ ಆಡ್ತಾರಲ್ಲ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಈ ಹೋಟ್ಲಲ್ಲಿ ಎಷ್ಟು ದಿನ ಉಳ್ಕೋತಾರೆ ಅಂತ ಮಚಾ ನೀನ್ ತಕೊಳ್ಳೋ ಬಾಯಿ ಪ್ರಿಯಾ ಬಂದ್ ಚಾನ್ಸ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾಳಂತೆ. You sir, please. Hello, sir. Hello, yes sir. Sir, give me one opportunity. I'll prove myself, sir. I'll prove myself. Prove ಮಾಡ್ಬಿಟ್ಲು. ತಗೊಳ್ಳಿ. ಪ್ರಿಯಾ ಇದ್ದಾರಾ? ಹಾಯ್ ಪ್ರಿಯಾ. ಹೇ ಹಾಯ್. ಹೌ ಆರ್ ಯು? ಫೈನ್. ಪ್ರಿಯಾ ಇವತ್ತು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ನಮ್ ಕ್ವಾರ್ಟರ್ಸ್ ನಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಾಳೆ ಅಂದ್ರೆ ತುಂಬಾನೇ ಗ್ರೇಟ್. MTV, VTV ಯಾವುದೇ ಚಾನೆಲ್ ನೋಡಿದ್ರು ನಿಂದೇ ಸಾಂಗ್ ನಿಂದೇ ಡಾನ್ಸ್. ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಾವು ನಿಜವಾಗ್ಲೂ ನಂಬಿರ್ಲಿಲ್ಲ. ನೀವ್ಯಾರು ನಂಬಿರ್ಲಿಲ್ಲ, ಆದ್ರೆ ಅನಿ ನಂಬಿದ್ದ. ಅದಕ್ಕೆ ನಾನು ಅವನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೇ ಅವನು? ನಾನ್ ಅನಿ ಮೀಟ್ ಮಾಡ್ಲೇಬೇಕು. ಅದಕ್ಕೋಸ್ಕರನೇ ನಾನ್ ಬಿಸಿ ಶೆಡ್ಯೂಲ್ ಅಲ್ಲೂ ಬ್ಯಾಂಗ್ಳೂರ್ ಶೋನ್ ಒಪ್ಕೊಂಡಿದ್ದು. ಅನಿ ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಅನಿ ಲೈಫ್ ಸ್ಪಾಯ್ಲ್ ಆಗೋಯ್ತು ಪ್ರಿಯಾ. ವಾಟ್? ಅವನಿವಾಗ ಬೆಂಗಳೂರಿಗೆ ದೊಡ್ಡ ರೌಡಿ. ಒಂದೇ ಸಲಕ್ಕೆ 2 ಕೊಲೆ ಮಾಡ್ದ. 2 ವರ್ಷದಿಂದ ಜೈಲಲ್ಲಿದ್ದಾನೆ. ನಡಿ, ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ. ಇವಾಗ ಅವನಲ್ಲಿಲ್ಲ. ನೀನ್ ಬರೋ ವಿಷಯ ಗೊತ್ತಾಗಿ ನಿನ್ನ ನೋಡಕ್ಕೋಸ್ಕರ ಬೇಲ್ ತಗೊಂಡ್ ಹೊರಗಡೆ ಬಂದಿದ್ದಾನೆ. ಮತ್ ಬರ್ಲೇ ಇಲ್ಲ. ನಿನಗ್ ಗೊತ್ತಾಗ್ದಂಗೆ ನೋಡ್ಕೊಂಡು ಹೋಗಿದ್ರು ಹೋಗಿರ್ಬೋದು. ಅವನಿರೋ ಜಾಗ ನಿನಗ್ ಗೊತ್ತಾ? ಬಾ ತೋರ್ಸು. ಆದ್ರೆ ಪ್ರಿಯಾ ಪ್ಲೀಸ್. ಏನ್ ಮಾಮ್, ಆಯಮ್ಮ ನೋಡಿದ್ರೆ ಆ ಲೆವೆಲ್ ರಾಯಲ್ಲೋ, ನೀನ್ ನೋಡಿದ್ರೆ ಪಕ್ಕಾ ಲೋಕಲ್ಲೋ. ಮತ್ ಲವ್ ಹೆಂಗಾಯ್ತು ಅಂತ? ಲೋ ಮಚ್ಚ, ನನ್ ಲೈಫಲ್ಲಿ ನನ್ನ ಸ್ಟೋರಿ ಕೇಳಿದ ಮೊದಲನೇ ಪ್ರಜೆ ನೀನೇ ಕಣೋ. ಸಖತ್ತಾಗಿತ್ತು ಕಣೋ ಲೈಫ್ ಅವಾಗ. ದೇವ್ರಂತ ಅಪ್ಪ ಅಮ್ಮ, ಚಿಂದಂತ ತಂಗಿ, ಜೀವಕ್ ಜೀವ ಕೊಡೋ ಫ್ರೆಂಡ್ಸು, ದಿವ್ಯಾ, ಪ್ರಿಯಾ, ಈ ಡಬ್ಬ ನನ್ ಮಗ ಚಿಟ್ಟೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲವ್ ಇತ್ತು ಕಣೋ. ಲವ್. $20,000 ಬೇಕಿತ್ತು. ಯಾಕೋ ಕಾಣೆ? ಕಾಲ್ ಸೆಂಟರ್ ಟ್ರೈನಿಂಗ್ ಜಾಯ್ನ್ ಆಗ್ತೀನಿ. ಬಿಡ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದ್ದಿದ್ರೆ ಹಿಂಗ್ ಕೇಳ್ತಾ ಇದ್ದೇನೋ? ಇನ್ನು ಎಷ್ಟು ಅವತಾರ ಎತ್ಬೇಕಂತಿದ್ಯಾ? ನನಗಿರ್ತಕ್ಕಂತ ಎದೆ ನಮಗೆ ಈಗಾಗಲೇ 2 ಸರಿ ಆಟು ಪಂಚರು. ನೀನ್ ಹಿಂಗೆ ಕಾಟ ಕೊಡ್ತಾ ಇದ್ರೆ 3ಕ್ಕೆ ಮುಕ್ತಿ. ಹಿಂಗೆ ಮಾತಿಗೆ BP ರೈಸ್ ಆಗ್ತಾ ಇದ್ರೆ ಪಂಚರ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೀನ್ ಆರ್ಟು. ನನ್ ಮಾತ್ ಕೇಳು, ಬೇಗನೆ ಕೆಲ್ಸ ಕಲ್ತು ಜಾಬ್ ಜಾಯ್ನ್ ಆಗ್ತೀನಿ. ಬರೀ ನೈಟ್ ಡ್ಯೂಟಿಯಲ್ಲಿ $15,000 ಸಂಬಳ. ಮಗನ್ ದುಡ್ಡು ಮೇಲೆ ಮಜವಾಗಿ ಜೀವನ ಮಾಡು. ನನಗ್ ಗೊತ್ತಿಲ್ಲ ನಿನ್ ಯೋಗ್ಯತೆ. ಆಟೋ ಕಲಿತೀನಿ ಎಂದೆ, ಕಲಿಸ್ದೆ. ಓಡಿಸ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 3 ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಎಂದೆ, ಕಲಿಸ್ದೆ. ಓಡಿಸ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 1 ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಎಂದೆ, ಇಕ್ಕೊಟ್ಟೆ. ಅದನ್ನು 2 ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್. ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ ಮುಚ್ಚು ಬಾಯ್. ತಾಂಡೋ ನಿಮ್ಮ ಮೌನ್ ಕೊಡೋಗು. ಕಾಲ್ ಸೆಂಟ್ರು ಇಲ್ಲ, ಕೈ ಸೆಂಟ್ರು ಇಲ್ಲ. ತಂದಾಕ್ತೀನಿ, ತಿಂದ್ಕಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದೇ ಇರತಕ್ಕಂತ ಮುಟ್ಟಾಳಂತಾಳಕ್ಕೆ ಕುಣಿ ಅಂತೀಯಾ? ಹುಡುಗಿರ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಕ್ಕೆ. ಅಂಕಲ್,
ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ಗೆಲ್ಲ ಪ್ರಾಮಿಸ್ ಮಾಡಿದ್ದಾನೆ. ಮೊದ್ಲು ಅವನು ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ ನನ್ ತಲೆ ಮೇಲೆ ಕೈ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕಾ? ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು, ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈ ಇಕ್ತವೆ. ಸರಿ ಕೊಡ್ತೀನಿ. ಏನ್ ಎಷ್ಟು ದಬಾಕ್ತಿಯೋ ದಬಾಕು. ಈ ಕಾಲ್ ಸೆಂಟರ್ ಆಯ್ತು, ನೆಕ್ಸ್ಟ್ ಇನ್ಯಾವ ಸೆಂಟ್ರು? 20,000 ದುಡಿಬೇಕಂದ್ರೆ ನಮ್ಗೆಲ್ಲಾ ಸೆಂಟ್ರಲ್ಲೂ ನೀರ್ ಇಳಿತಾವೆ. ಅನಿ, ನಿಮ್ ತಂದೆ ಎಷ್ಟು ಒಳ್ಳೆಯವರು, ಯಾಕೋ ಅವ್ರಿಗೆ ಬೇಜಾರ್ ಮಾಡಿಸ್ತೀಯಾ? ದಿವಿ ನೀನ್ ಒಳ್ಳೆವಳು, ಅದಕ್ಕೆ ನಿನ್ ಕಣ್ಣಿಗೆಲ್ಲ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಆದ್ರೆ ನಾನ್ ಸರಿಗಿಲ್ಲ ಪ್ರಜೆ, ಅದಕ್ಕೆಲ್ಲ ನನ್ ಕಣ್ಣಿಗೆ ಡಬ್ಬ ನನ್ ಮಕ್ಳ ತರ ಕಾಣಿಸ್ತಾರೆ, ಇನ್ಕ್ಲೂಡಿಂಗ್ ನಾನ್ ಸ್ಟಾಪ್ ನಾನ್ಸೆನ್ಸ್ ನಮ್ಮಪ್ಪ. ಅನಿ, ತಂದೆ ಅಮ್ಮ ತಾಯಿ, ಇಷ್ಟೊತ್ತವ್ರ ಹತ್ರ ಕುಯ್ಸ್ಕೊಂಡ್ ಹಾಫ್ ಮೆಂಟ್ಲ್ ಆಗ್ಬಿಟ್ಟಿದೀನಿ. ಈಗ ನೀನು ಶುರು ಮಾಡ್ದೆ, ಫುಲ್ ಮೆಂಟ್ಲ್ ಅಷ್ಟೇ. ಸರಿ ಬರ್ತೀನಿ. ಎಲ್ಲಿಗೆ? ಪ್ರಿಯಾ ವೇಟ್ ಮಾಡ್ತಾ ಇರ್ತಾಳೆ, ಮಾತಾಡಿಸ್ಬೇಕು. ನಾನ್ ಬಂದಿರೋದು ನಿನ್ನ ಮೀಟ್ ಮಾಡಕ್ಕೆ. ಸಾರಿ, ಬೆಳಗ್ಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಏನಿದ್ರು ಪ್ರಿಯಾದೆ, ಆಮೇಲೆ ಮಿಕ್ತವ್ರು. ಓಕೆ ಬಾಯ್. ಅನಿ, ಓ ಹಾಯ್. ಹಾಯ್. ಏನೇ ಪ್ರಿಯಾ, ನಿಮ್ ಡ್ಯಾಡಿ ಬೆಳಿಗ್ಗೆ ಆಮ್ಲೆಟ್ ಹೋಟ್ಲ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಅದು ಡೈಲಿ ನೋಡೋ ಕರ್ಮ ಅಲ್ವಾ? ಕ್ಲೀನ್ ಮಾಡೋದಲ್ವಾ? ಯಾಕೆ, ಬೇರೆ ಕೆಲ್ಸ ಇಲ್ವಾ? ಫ್ಯೂಚರ್ ಮಾವ ಕುಡಿಯೋದ್ರಲ್ಲಿ PhD ಮಾಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಹಳಿಯನ ಅಳಿಲ್ ಸೇವೆ ಸ್ವೀಕರಿಸಿ. ಏ, ಅದು ನನ್ ಟವಲ್, ತಗೋ ಇದನ್ನ. ಥ್ಯಾಂಕ್ ಯು. ಅನಿ, ಹಾ? ನಿಂಗ್ ಯಾರಾದ್ರೂ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋರ್ ಗೊತ್ತಾ? ಯಾಕೆ? ಅದು ಲೋನ್ ಬೇಕಿತ್ತು. ಏನ್ ವಿಷಯ? ನಿಮ್ಮ ಅಪ್ಪಂಗ್ ಬಾರ್ ಇಟ್ಕೊಡ್ತಾ ಇದ್ಯಾ? ಅನಿ, ಬಿ ಸೀರಿಯಸ್. ಓಕೆ ಓಕೆ. ಈ ಸ್ಟಾರ್ ಟಿವಿನವರು ಹ್ಮ್. ಒಂದ್ ಕಾಂಟೆಸ್ಟ್ ನಡೆಸ್ತಾ ಇದಾರೆ, ಹ್ಮ್ ರೀಜನಲ್ ಲ್ಯಾಂಗ್ವೇಜ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಕಾಂಪಿಟಿಷನ್. ಹ್ಮ್ ಗೆದ್ರೆ ಸ್ಯಾಂಡಲ್ವುಡ್ ಅಲ್ಲ, ಹಾ. ಡೈರೆಕ್ಟ್ ಆಗಿ ಬಾಲಿವುಡ್ ಗೆ ಜಂಪ್ ಆಗ್ಬೋದು. ಹ್ಮ್. ಪಾರ್ಟಿಸಿಪೇಟ್ ಮಾಡೋಣ ಅಂತಿದೀನಿ. ಅದಕ್ಕೆ ದುಡ್ಡು ಕಟ್ಬೇಕಾ? ನೋ, ಫ್ರೀ ಎಂಟ್ರಿ. ಆಹಾ. ಆದ್ರೆ ಈ ಪ್ರಿಪರೇಷನ್ ಎಕ್ಸ್ಪೆನ್ಸಸ್, ಕಾಸ್ಟ್ಯೂಮ್ಸ್, ಸಿಡಿಸ್, ಕೊರಿಯೋಗ್ರಫರ್ಸ್, ಮೇಕಪ್ ಮೆಟೀರಿಯಲ್ಸ್ ಸುಮಾರು ಖರ್ಚಾಗತ್ತೆ. ಎಷ್ಟಾಗ್ಬೋದು? 10 to 15,000. ಓಕೆ, ನಾಳೆ ಬೆಳಗ್ಗೆ ಒಳಗೆ ನಿನ್ ಕೈಲಿ ದುಡ್ಡಿರುತ್ತೆ. ಥ್ಯಾಂಕ್ ಯು, ಲವ್ ಯು ಚಿನ್ನ. ಮನೋಹರ, ಮದ್ವೆ ಆದ್ಮೇಲೆ ನಿನ್ ಲೈಫು ಅರೋರ. ಈಗ್ಲೇ ಒಂದ್ ಬಾಟ್ಲ್ ಬಿಯರ್ ಕುಡ್ಕೊಂಡ್ಬಿಡು. ಹೋಗಲ್ಲ, ನೈಟ್ ಅರೆಸ್ಟ್ ಆಗ್ತಾರೆ. ಲೋ ಸಾಕ್ ಬಿಡ್ರು, ಇವಾಗ್ಲೇ ಟೈಟ್ ಆಗಿದೀವಿ. ಏಯ್, ಸುಮ್ನೆ ಕುಡಿಯಂಗಿದ್ರೆ ಕುಡಿ, ಇಲ್ಲ ರೈಟ್ ಹೇಳ. ಲೋ ಚಿಟ್ಟೆ, ಕೆಳಗಡೆ ಗೌರಿಪಳ್ಳಿ ಹುಡುಗರು ಸಖತ್ ಇಸ್ಪಿಟ್ ಆಟ ಆಡ್ತಾರಪ್ಪ. ಅಂದರ್ ಬಾಯರ ಸಖತ್ ದುಡ್ಡ, ಮಿನಿಮಮ್ 1 ಲಕ್ಷ ರೂಪಾಯಿ ಆ ಕಡ. ಏಯ್, ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ತೆಗಿರೋ. ಲೋಮನ ಎಲ್ಲೋ ಬೀರ್ ತರಗೆ ಕಾಸಿಲ್ಲ. ಮಗ ನೀನ್ ತೆಗಿಯೋ. ತಗೊಳಪ್ಪ, ನನ್ನ ಹತ್ರ 70 ರೂಪಾಯಿ ಇದೆ. ಚಿಟ್ಟೆ, ಮಗ ನನ್ ಬಗ್ಗೆ ಗೊತ್ತು ತಾನೆ, ನನ್ ಜಾಬ್ ಯಾವಾಗ್ಲೂ ಖಾಲಿ. ATK ಆಲ್ ಟೈಮ್ ಖಾಲಿ, ಕಲ್ಕತ್ತಾ ವಾಲಿ. ಸರಿ ಇದಿಟ್ಬಿಟ್ಟು ದುಡ್ಡು ಇಸ್ಕೊಂಬ. ಮಗ, ಇದ್ ನಿಮ್ ತಂದೆ SLC ಪಾಸ್ ಆದ ಕೊಡ್ಸಿದಲ್ವಾ, ಇದ್ರ ಮಾರ್ತ್ಯಾ? ಮಾರ್ತೀನಿ ಅಂತ ಯಾವ ನನ್ ಮಗ ಹೇಳಿದ್ನೋ, ಅದನ್ನ ಅಡ ಇಟ್ಬಿಟ್ಟು ದುಡ್ಡು ಇಸ್ಕೊಂಬ, ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು. ಓ, ಗೆದ್ದೇ ಗೆಲ್ತೀನಿ ಅಂತ ಅಷ್ಟೊಂದ್ ನಂಬಿಕೆ ನಾ ನಿಂಗೆ? ಗುಲಾಮ ಹುಕುಮು, ಸೋತಿರೋ ಹಿಸ್ಟ್ರಿನೇ ಇಲ್ಲ. ಗುಲಾಮ ಪಾಂಚಾಲೆ 1500 ಹೇಳು, ಹೊಡೆದೆ ಅಂತ ಹೇಳು. ಏನಮ್ಮ ಎಲ್ಲ ಒಳಗೆ ಹೊಡಿತಾನೆ? ಇಂತ ಡಬ್ಬ ಹೋಗ್ಕೊಂಡ್ಬಿಡಿದ್ರೆ ಆಚೆಲ್ ಬಿಡುತ್ತೆ. ಹೊಡೆಯ ಮರಾಣೆ. ಚಿಟ್ಟೆ, ಎಷ್ಟಾಯ್ತು? 17. 15 ಸಿಂಕ್ ಮಾಡು, ಒಂದ್ರಲ್ಲಿ ವಾಚ್ ಬಿಡಿಸ್ಕೊ, ಇನ್ನೊಂದನ್ನ ಬಾಯ್ಸಿಗೆ ಹಂಚು. 15 ಐತೆ ರಾಜ, ಹೊಡಿ ಡಾರ್ಲಿಂಗ್. ಇಲ್ಲ ಗುರು, ಕೈ ಬಿಡ್ತಾ ಇದ್ದೀನಿ. ನೀನ್ ಬಿಡ್ತೀಯ, ಆದ್ರೆ ನಾವು ಬಿಡಿಸ್ಕೋಬೇಕಲ್ಲ. ನಿಯತ್ತಾಗ ಆಟ ಕೊಡು ಡಾರ್ಲಿಂಗ್. ಟೈಮ್ ಇಲ್ಲ, ಅರ್ಜೆಂಟ್ ಕೆಲಸ ಇದೆ.
ಆದ್ರೆ ನಮ್ಗೇನು ಕೆಲ್ಸ ಇಲ್ಲ, ಬೇಜಾನ್ ಟೈಮ್ ಐತೆ ಡಾರ್ಲಿಂಗ್. ಕೈ ಬಿಡು. ಬಿಡದಿದ್ರೆ ಒದೆ ತಿಂತ್ಯಾ. ಡಬಲ್ ಗುಂಡ್ಗೆ ಪಾಗಲ್ ಸಿನ್ಗೆ ಪಬ್ಲಿಕ್ ಅಲ್ಲಿ ಏಕವಚನ. ಇದಕ್ಕೆ ಟ್ರಿಕ್ ಅಲ್ಲಿ ಹೊಡಿಯೋದು ಅಂತಾರೆ. ನನ್ನ ಗ್ಲಾಸ್ ಸೇಫು, ನನ್ನ ಹಣೆ ಸೇಫು, ನಿನ್ನ ಹಣೆ ಮಾತ್ರ ಓಪನ್ನು. ಆಡ್ತಿರೋದೇ ಜೂಜು, ಅದ್ರಲ್ಲೇನೋ ನೀತಿ ನ್ಯಾಯ ನಿಯತ್ತು. ಡಬ್ಬಲ್ ಗುಂಡ್ಗೆ 4 ಕಣ್ಣು, ಹಿಂದೆ ಕಿತ್ತೋಗಿರೋ 25 ಜನ ಹುಡುಗರಿದ್ರೆ ಜೋಶಲ್ ಮೆರಿತಾ ಇದ್ಯಾ? ಇಲ್ಲಿ ಬರ್ದಿರ್ಬೇಕು ಗೆಲ್ವು. ಇದ್ ಕೆಟ್ರೆ ಗೊತ್ತಲ್ಲ, ಕಣ್ಣಕ್ ಕಾಣಿಸ್ದಂಗ್ ಕಳ್ದೋಗ್ತ್ಯಾ. ಅನ್ನಿ ಯಾಕೋ ನಂಗೆ ಸಖತ್ ಭಯ ಆಗ್ತಿದೆ ಕಣೋ. ಬದುಕಲ್ ಭಯ ಇರ್ಬೇಕು, ಭಯನೇ ಬದುಕಲ್ಲ. ಲೋ, ಆ ಪಾಗಲ್ಚನ ಯಾರಂತ ಗೊತ್ತಾ ನಿಮ್ಗೆ? ಯಾರೋ ರಾಮಚಂದ್ರನ್ ಮಗನ? ಸಾಕ್ ಸುಮ್ನಿರೋ. ಮತ್ತೆ ಅವ್ರು ನಮ್ಮನ್ನ ಹುಡುಕೋ ಬಂದ್ರೆ ಮೊದ್ಲೇ ಅವ್ರ ರೌಡಿಗಳು. ಏಯ್, ಹೊಡ್ದವ್ ನಾನು, ನನ್ಗೆ ಟೆನ್ಷನ್ ಇಲ್ಲ. ನೀನ್ ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದ್ಯಾ? ತೋರ್ಸು, ನಮ್ಮನ್ನೇ ತೋರ್ಸು. ಹುಡ್ಕೊಂಡ್ ಬಂದ್ರೆ ಹೋಗ್ ಸುಸು ಮಾಡಿ ಮಲ್ಕೋಗು. ಆಯ್ತು, ಬರ್ತೀನಪ್ಪ. ಬರ್ಲಾ ಬಾಯ್? ನಡಿ. ಈಗ್ಲೇ ಕೊಡ್ತೀಯ ಕಾಸ್ನ? ಈಗ್ಲೇ ಪ್ರಪೋಸ್ ಮಾಡ್ಬಿಡು. ದುಡ್ಡು ಕೊಟ್ಟು ಪ್ರಪೋಸ್ ಮಾಡೋದು ಡೌಗಲ್ಲ ಕಣೋ. ಮತ್ತೆ ಮ್ಯಾಟ್ರಿಗೆ ನಡಿ. ಏನನಿ ಇಷ್ಟೊತ್ತಲ್ಲಿ? ಅದು ದುಡ್ಡು. ಹೇ, ಏನಿದು? ಏನಿಲ್ಲ ಬಿಡು, ತಗೋ ದುಡ್ಡು. 15,000 ಇದೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಏನಿದು? 10 ರೂಪೀಸ್, 20 ರೂಪೀಸ್. ಹೇ, ವಾಟ್ ಇಸ್ ದಿಸ್? ಇಂಡಿಯನ್ ಕರೆನ್ಸಿ ತಾನೆ? ಅದು ನನ್ನ ಫ್ರೆಂಡ್ ಟೆಂಟಲ್ ಕೆಲಸ ಮಾಡ್ತಾನೆ, ಅವನ ಹತ್ರ ಇಸ್ಕೊಂಬಂದೆ. ಕೋಟಾ ನೋಟಂತೂ ಅಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ಅನಿ, ಈಗ ನನ್ಗೊಂದ್ ಹೆಲ್ಪ್ ಮಾಡ್ಬೇಕು. ಏನು? ಈ ಚೈನ್ ಇಟ್ರೆ ಎಷ್ಟ್ ಸಿಗ್ಬಹುದು? ಅಬ್ಬಬ್ಬ ಅಂದ್ರೆ ಒಂದು 8,000 ರಿಂದ 10,000 ಇಟ್ಕೊಡ್ತೀಯಾ? ಯಾಕೆ? ನಾಳೆ ಫೈನಲ್ಸು. ನನ್ನ ಹತ್ರ ಇರೋ ಕಾಸ್ಟ್ಯೂಮ್ಸ್ ತುಂಬಾ ಚೀಪ್ ಕ್ವಾಲಿಟಿದು. ಅಲ್ಲಿಗ್ ಬರೋರೆಲ್ಲ ಮೌಂಟ್ಸು, ಬಾಲ್ವಿನ್ಸ್ ಹುಡುಗಿರು, ಎಲ್ಲ ಕುಬೇರನ್ ವಂಶದವ್ರು, ರಿಚ್ ಆಗಿರ್ತಾರೆ. ನಾನ್ ಅಲಂಕಾರ ಪ್ಲಾಜಾ ಡ್ರೆಸ್ ಹಾಕೊಂಡ್ ಹೋದ್ರೆ ಕೆಟ್ಟದಾಗಿರುತ್ತೆ. ಓಕೆ, 8,000 ತಾನೆ, ನಾನ್ ತರ್ತೀನಿ ಬಿಡು. ಆದ್ರೆ ನಿನ್ ಚೈನ್ ಏನ್ ಬೇಡ.
ಹೇಗ್ ತರ್ತೀಯಾ? ಏನೋ ಮಾಡಿದ್ರೆ ಆಯ್ತು. ಅನಿ ತುಂಬಾ ಅರ್ಜೆಂಟ್, ಇವತ್ತೇ ಶಾಪ್ ಮಾಡ್ಬೇಕು. ಓಕೆ, ನೋ ವರಿ, ಬಿ ಹ್ಯಾಪಿ. ಅನಿ ಇಯರ್, ನೋ ಫಿಯರ್. ನೀನೊಬ್ನೇ ಕಣೋ ನನಗ್ ಧೈರ್ಯ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ಲವ್ ಯು ಚಿನ್ನ. ಮನಾ, ರಮನ, ಏಯ್ ಮನಾ, ಎದ್ದೋಳು. ಮಲ್ಗ ಗೊತ್ತು ಇಲ್ಲ. ನೀನಾ ಕೂತ್ಕೋ. ಏ ದಿವಿ, ಕಾಪಿ ತಗೊಂಬರೆ. ಏನ್ ಮಗ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಬೆಳಿಗ್ಗೆನಾ? ಲವ್ ಮಟ್ ಮಧ್ಯಾಹ್ನ ಆಯ್ತು. ಅದಿರ್ಲಿ ಮಗ, ಅರ್ಜೆಂಟಾಗಿ 10,000 ಬೇಕು. ನಿನ್ ಫ್ರೆಂಡ್ ಅಡಿಯಕೃಷ್ಣ ಹತ್ರ ಬಡ್ಡಿಗೆ ಇಸ್ಕೊಡೋ. ಲೋ, ಬಡ್ಡಿಗೆಲ್ಲ ದುಡ್ಡು ಇಸ್ಕೊಬಾರ್ದು ಕಣೋ, ಲತ್ತೆ ಹೊಡೆದ್ಬಿಡುತ್ತೆ. ನೆಕ್ ಮೂಮೆಂಟ್ ಮಗ, ಒಂದ್ ವಾರದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ವಾರದ ಬಡ್ಡಿ ನಿಂಗೆ ಗೊತ್ತಿಲ್ಲ ಕಣೋ. ಒಂದ್ ದಿನ ಕೊಡಕ್ ಲೇಟ್ ಆದ್ರೂ ಮೀಟರ್ ಏರ್ತಾ ಇರುತ್ತೆ. ಏನಾದ್ರೂ ಆಗ್ಲಿ ಮಗ, ನಂಗೆ ಈಗ ದುಡ್ಡು ಬೇಕಷ್ಟೇ. ಲೋ, ಆಮೇಲೆ ಹಗ್ಗ ಹಾಕ್ತಾರೆ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ನಿಮ್ ಮನೆ ಮುಂದೆ ಅಲ್ಲಪ್ಪ, ಸೆಂಟರ್ ಪಾರ್ಟಿ ನಾನಿದ್ದೀನಲ್ಲ, ನನ್ ಮನೆ ಮುಂದೆ. ಹಂಗೆಲ್ಲ ಆಗಲ್ಲ ಮಗ, ನಾನ್ ಕರೆಕ್ಟ್ ಆಗಿ ದುಡ್ಡು ಕ್ಲಿಯರ್ ಮಾಡ್ತೀನಿ. ನಮ್ಮಪ್ಪ ಕಾಲ್ ಸೆಂಟರ್ ಟ್ರೈನಿಂಗ್ಗೆ. ಕಾಫಿ. ಲೋ, ನಮ್ಮನೆ ದೇವ್ರ ಸತ್ಯ ನನಗ್ ಗೊತ್ತಿರೇನು? ಅಷ್ಟ್ ದೊಡ್ಡ ಅಮೌಂಟು, ಆ ರಿಸ್ಕು, ಇವೆಲ್ಲ ನನಗ್ ಬೇಕಾ? ನೋಡು, ದಯವಿಟ್ಟು ನಾನು ಬಿಟ್ಬಿಡು. ಬೇಕಾ ನಿನ್ ಕಾರ್ ಇಟ್ಕೊಳ್ತೀನಿ. ಅಯ್ಯ, ಬೆಳಿಗ್ಗೆ ಬಂದು ತಲೆ ತಿಂತಾವೆ. ಅಷ್ಟೊಂದು ದುಡ್ಡು ಯಾಕೋ ನಿಂಗೆ? ತುಂಬಾ ಅರ್ಜೆಂಟ್ ದಿವಿ. ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜಾಗ್ಬಿಡುತ್ತೆ. ಆಮೇಲೆ ನನ್ ಬದುಕಿದ್ದು ವೇಸ್ಟ್. ಸ್ವಲ್ಪ ಹೇಳೇ ನಿಮ್ಮ ಅಣ್ಣನ ಹತ್ರ. ಅಂತ ಎಮರ್ಜೆನ್ಸಿ ಏನ್ ನಿಂಗೆ? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಒಬ್ನೇ ಒದ್ದಾಡ್ತಾ ಇದ್ದೀನಿ. ತುಂಬಾ ಸೀರಿಯಸ್ಸಾ? ಅನಿ, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಚೈನ್ ಇದೆ, ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಳ್ತೀಯಾ? ನಿಮ್ ಮನೇಲಿ ಕೇಳಿದ್ರೆ? ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ಕೊಡು. ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ? ಇಲ್ಲ, ತಗೋ. ಥ್ಯಾಂಕ್ಸ್ ದೇವಿ, ಯು ಆರ್ ಅ ಗ್ರೇಟ್ ಫ್ರೆಂಡ್. ಬರ್ಲಾ? ಅನಿ, ಏನೇ? ನೀನ್ ನಿಜವಾಗ್ಲೂ ಟ್ರಬಲ್ ನಲ್ಲಿದ್ಯಾ? ದೇವ್ರಾಣೆಗೂ. ಇದರಿಂದ ನಿನ್ಗೆ ಒಳ್ಳೇದಾಗತ್ತಾ? ಒಳ್ಳೇದಾ? ಬಾಳೆ ಬಂಗಾರ ಆಗುತ್ತೆ. ನಿನ್ಗೂ ಪುಣ್ಯ ಬರುತ್ತೆ. ಓಕೆ, ಬರ್ತೀನಿ, ಬಾಯ್. ಪುಣ್ಯ ಯಾವಳಿಗ್ ಬೇಕು? ನನಗ್ ನೀನ್ ಬೇಕು. ನನ್ನ ಫೀಲಿಂಗ್ಸ್ನ ಅದ್ ಯಾವಾಗ ಅರ್ಥ ಮಾಡ್ಕೋತೀಯೋ ಏನೋ. ಏ ಪ್ರಿಯಾ, ಅಮೌಂಟ್ ಅರೇಂಜ್ ಆಗಿದೆ, ಗ್ರೌಂಡ್ ಹತ್ರ ಬಂದ್ಬಿಡೆ. ತಗೋ, 8,000 ಇದೆ, ಎಣಿಸ್ಕೋ. ಅನಿ, ಇದಿರ್ಲಿ, ನೀನ್ ಬೇಗ ಮನೆ ಹತ್ರ ಹೋಗು. ಯಾಕೆ ಟೆನ್ಷನ್ ಆಗಿದ್ಯಾ? ಯಾರೋ ರೌಡಿಗಳು ನಿಮ್ ಮನೆಗ್ ನುಗ್ಗಿದ್ದಾರೆ. ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಡಿತಾ ಇದಾರೆ. ಯಾರೋ ಹೊಡ್ಬಿಟ್ಟಿದಾರಣ್ಣ, ಅವ್ರಿಗೆ ಎದೆ ನೋಯ್ತಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನಗೆ ಯಾವ ಆಸ್ಪತ್ರೆನೂ ಬೇಕಾಗಿಲ್ಲ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನರಳುತ್ತೇನೆ. ಆ ದೇವ್ರು ಈ ಜೀವಕ್ಕಿನ್ನ ಏನೇನ್ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೋ ಕೊಡ್ಲಿ, ನಾನು ಅನುಭವಿಸ್ತೇನೆ. ಸಾರಿ ಕಣೋ, ತುಂಬಾ ಹುಡುಗರು ಬಂದಿದ್ರು, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾರ್ಯಾರು ಬಂದಿದ್ರು? ಮಾಪಿ ಹುಡುಗರು, ಬಬ್ಲು, ಪಾಗಲ್, ಕ್ಯಾಟು, ಟೋಟಲ್ ಟೀಮೇ ಬಂದಿತ್ತು ಬಾಯ್. ನಿಮ್ಮ ಅಪ್ಪ ಆಫೀಸಲ್ಲಿ ಆ ಮಾಪಿನ ತಳ್ಬಿಟ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಂಕಲ್ ಸಿಕ್ಕಾಪಟ್ಟು ಹೊಡೆದಾಗ್ಬಿಟ್ರು ಕಣೋ. ಬಂದ್ರ ಹುಡ್ಕಣ. ನಾವು ಬರ್ಬೇಕಾ? ಮೋನ, ನಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಬೇಡ ಅನಿ, ಬೈ ಬಿನ್ನಿಪೇಟೆಗೆ ನಡಿ, ಬಬ್ಲು ಯಾವಾಗ್ಲೂ ಅಲ್ಲೇ ಅಡ್ಡಾಕೋದು. ಹೊಸಳ್ಳಿಯಲ್ಲಿ ನಿನ್ ಫ್ರೆಂಡ್ ಯಾರೋ ಇದಾನಲ್ಲ? ಯಾರು? ಅದೇ ಅವ್ನ ಯಾರೋ ಲಾಂಗ್ ಇಟ್ಟಿದ್ದಾನೆ ಅಂತ ಇದೆಯಲ್ಲೋ? ಭೂಸಾನಾ? ಹಾ, ಅವನ್ಗೊಂದು ರಿಂಗ್ ಹಾಕು. ಇಲ್ಲ ಮಗ, ಸೈಡ್ ಇಳಿದ್ಬಿಟ್ಟು ಹುಡ್ಕಣ.
ಆ ಕಡೆ ನೋಡ್ರ. ಅಬುಲ್ ಬೇಬಿ ಏನ್ ಇಲ್ಲಿಗಂಟ ಏನು ಬ್ಯಾಲೆನ್ಸ್ ಇಲ್ದಾಗ್ಲಿ ಬಪ್ಪಲ್ ಕೊಟ್ಟು ಬಂದಿದೀವಿ ಬಲೆ ಆಸೆ ಬತ್ತಾಸ್ತಿಲ್ಲಕ್ಕೆ ಹುಡ್ಕೊಂಡ್ ಬರ್ತೀರಾ ಲೋ ಬಚ್ಚ ಕೊಟ್ಟು ಕಳ್ಸೋ ಇನ್ಸ್ಟಾಲ್ಮೆಂಟ್ ಸೆಟ್ಲ್ಮೆಂಟ್ ಡಿಲೇಟ್ ಬೇಡ. ಒಂದ್ ನಿಮಿಷ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಶಾರ್ಟ್ ಟೆಂಪರ್. ಕೋಪ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ನಿನ್ ತಮ್ಮನ್ ಕೊಡ್ದೆ, ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡೆ. ಈಗ ನೀ ನಮ್ಮ ಅಪ್ಪನ್ ಕೊಡ್ತಿದ್ಯಾ, ಮರ್ಯಾದೆಯಾಗಿ ಕ್ಷಮೆ ಕೇಳ್ಕೊ. ದುಶ್ಮನ್ ಇಲ್ಲೇ ಮುಗ್ದೋಗ್ಲಿ. ಊಟದಾಗಿಂದ ಫೀಲ್ಡ್ ಅಲ್ಲೇ ಇಟ್ಟಾಡ್ರು ಈ ಬಬ್ಲುಗೆ. ಎಂತ ಮಾತು ಹೇಳ್ಬಿಟ್ಟೆ ಚೇಳ್ಡು. 7 ಮಾಡೋಣ ಅನ್ಕೊಂಡಿದ್ದೆ. ನಿನಗಿರೋ ಈಟ್ಗೆ ಟೂನೇ ಬೆಸ್ಟ್. ಏನ್ ಹಿಂಗ್ ಮಾಡ್ಬಿಟ್ಟೆ? ದುಮ್ಮದ ಮಗ ಮಗ ಏನ್ ನೋಡ್ತೀರಾ? ಜೂಟಾಳೆ. ಪ್ರೀತಿಯ ವನಜಾಕ್ಷಿ ಮತ್ತು ನಿಮ್ಮಿ ಆಗೋದಿಲ್ಲ, ಆಗೋದಿಲ್ಲ ಕಣ್ರೆ. ಈ ಯೌವನ ಸೇರಿಸ್ಕೊಂಡು ಎಲ್ಲರ ಮಧ್ಯೆ ಬದುಕೋ ಶಕ್ತಿ ನನಗಿಲ್ಲ ಕಣ್ರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಎಡಂದೆ ನೀವಿಬ್ರು ಗೋಳಾಡೋದನ್ನ ನನ್ನ ಕೈಲಿ ನೆನಪಿಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ. ಆ ಧೈರ್ಯ ನನಗಿಲ್ಲ. ಒಬ್ಬ ಮಗನ ನೆಟ್ಟಿಗೆ ಬೆಳೆಸೋಕ್ಕಾಗ್ದಿರೋನು ಒಂದು ಸಂಸಾರ ನಂಗೆ ನಿಭಾಯಿಸ್ತೀನಿ. ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು? ಪೊಲೀಸರು ನನ್ನ ಹಿಂದಲ್ಲಿ ನಿಲ್ಲಿಸ್ತಾರೋ? ಯಾರ್ಯಾರ ಮುಂದೆ ತಲೆ ತೆಗಿಸ್ಬೇಕೋ? ಆಗೋದಿಲ್ಲ.
ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಣ್ರೆ, ನನಗಿಲ್ಲ. ನಿಮ್ಮಿಬ್ಬರನ್ನು ಕೈ ಬಿಟ್ಟು ನಾನು ಬಹಳ ದೂರ ಹೋಗ್ತಿದ್ದೀನಿ. ನಾನು ಸೋಲು ಒಪ್ಕೋತಾ ಇದ್ದೀನಿ. ನನ್ನ ಪ್ರಾಣ ಕಳ್ಕೊತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ. ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ದೊಡ್ಡ ನ್ಯಾಯ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ಕಣೆ, ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ. ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ. ಆದ್ರೆ ನನ್ ಪಾಪಿ ಮಗ ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಮ್ಮ, ನಂಗ ಅಪ್ಪ ಬೇಕಮ್ಮ, ನಂಗ ಅಪ್ಪ ಬೇಕಮ್ಮ, ನಂಗ ಅಪ್ಪ ಬೇಕಮ್ಮ. ಮಾತಾಡಮ್ಮ. ನನ್ ತಪ್ಪಾಯ್ತಮ್ಮ. ನಿನ್ ಕಾಲಿಡಿತೀನಮ್ಮ. ನೀನ್ ಬೇಕಾದ್ರೆ ಶಿಕ್ಷೆ ಕೊಡಮ್ಮ. ಹೊಡಿಮ್ಮ, ಹೊಡಿ. ಆದ್ರೆ ಮಾತಾಡದೆ ಮಾತ್ರ ಇರ್ಬೇಡಮ್ಮ. ಏನ್ ಮಾಡ್ದೆ, ಯಾಕೆ ಮಾಡ್ದೆ ಇದು ನನಗೆ ಅರ್ಥ ಆಗಿಲ್ಲಮ್ಮ. ಆದ್ರೆ ನನ್ನಿಂದ ಏನು ಅನಾಹುತ ಆಗಿದೆ ನಂಗೆ ಅರ್ಥ ಆಗಿದಮ್ಮ. ನನಗೆಲ್ಲ ಸರಿ ಮಾಡ್ತೀನಮ್ಮ. ಮಾತಾಡಮ್ಮ. ನಿನ್ ಕಾಲ್ ಮುಗಿತೀನಿ. ಮಾತಾಡಮ್ಮ. ಕಂಟ್ರೋಲ್ ರೂಮಾ? ಎಷ್ಟು ಮುದ್ದ ಕೂತಿದೆ ಅಮ್ಮನ ಪಕ್ಕದಲ್ಲಿ. ಎರಡೆರಡು ತಲೆ ಎತ್ತಿದ್ಯಲ್ಲ, ನಡಿಯೋ. ನರ್ಕ ತೋರಿಸಿ ನಡಿಯಲೇ. ಏನ್ ಗುರಾಯಿಸ್ತೀಯ? ನಡಿಯಲೇ. ಮುಖ ನೋಡ್ತೀಯ, ಮುಖನ ನೀಟಾ ಕರ್ಗಿಸ್ಬಿಡ್ತೀನಿ ಇವತ್ತು. ರೋಡಲ್ಲಿ ಕರ್ಗಿಸ್ತೀನಿ. ಏನ್ರಿ ನೋಡ್ತಾ ಇದ್ದೀರಾ? ಬಿಡ್ರಿ ಸರಿಯಾಗಿ. ಅಂಡಿ ಪದ ಸರಿಯಾಗಿ ಬಿಡ್ರಿ. ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದ್ದಾರೆ? 12 ರೋಡ್ ಸರ್. ಓಹೋ, 12 ರೋಡ್ಗಳಾ? ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ. ಇದೇ ನಡಿ. ನಡಿಯೋ, ನಡಿ. ಎತ್ಕೊಂಡು ನಡಿಯೋ. ನೋಡ್ತಾ ಇದ್ದೀರಾ? ಹೇಳ್ಕೊಡ್ರಿ ಹುಡುಗಿನ. ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಹೋಗಿ ಒಳ್ಳೆಯವ್ರ ಸವಸ ಮಾಡು, ಇಲ್ಲ ಅಂದ್ರೆ ಜೈಲ್ಗೆ ಮೂತಿ ಹೊರಬೇಕಾಗುತ್ತೆ. ಹನ್ನೊಂದು ಲಾಟಿ ಪೀಸ್ ಅಂತೆ ಮಾಮ. ಅದು ಎಲ್ಲ ಫೈಬರ್ ಅವೇ ಅಂತೆ. ಒಂದ್ ತೊಟ್ ಕಣ್ಣಿಲ್ವಂತ ಮಾಮ. ಅಲ್ಲಿ ಆಡ್ಲಿಲ್ವಂತ ಗುರು. ಬಿಡು ಗುರು, ನಮ್ ಬೆಂಗಳೂರು ಅಂಡರ್ ವರ್ಲ್ಡ್ ಫೀಲ್ಡ್ಗೆ ಅನಿಲನೇ ಬಾಸು. ಫಿಕ್ಸ್. ದಮ್ ಹೊಡಿಲ್ವಂತೆ, ಜೊತೆಗೆ ಎಣ್ಣೆನೂ ರೇರ್ ಅಂತೆ. ಹಂಗೆ ಅವ್ನ ಹುಡುಗಿ ಶೋಕಿ ಇಲ್ಲೇ ಇಲ್ವಂತೆ ಗುರು. ಆದ್ರೆ ಒಂದ್ ಹುಡುಗಿನಂತೂ ಡೀಪ್ ಆಗಿ ಲವ್ ಮಾಡ್ತಾನಂತೆ. ಅಷ್ಟೇ ಅಲ್ಲ ಗುರು, ಇನ್ನೊಬ್ಳು ಹುಡುಗಿ ಇವನಿಂದ ಬಿದ್ದವಳಂತೆ. ಒಟ್ನಲ್ಲಿ ಒಡದ್ ಪೀಸ್ ಆಗಿದ್ ಬೆಂಗಳೂರು ಅಂಡರ್ ವರ್ಲ್ಡ್ ನ ಆಳಕ್ಕೆ ಒಬ್ಬ ಯಂಗ್ಸ್ಟರ್ ಡಾನ್ಸ್ ಸಿಗ್ದ. ಗುರು, ರಿಯಾಜ್ ಗೋರಿಪಳ್ಳಿ ಸಲೀಮ್ ಇಲ್ವಾ, ಅವ್ರ ಭಾವ. ಶಿವಾಜಿನಗರ ಟ್ಯಾಂಡ್ರೆಡ್ ರೋಡ್ ಮುಸ್ಲಿಂ ದುನಿಯಾಗೆಲ್ಲ ಇವರೇ ಬಾಸು. ನಮಗ್ ಪಕ್ಕಾ ಸಾಥ್ ಕೊಡ್ತೀನಿ ಅಂದವ್ರೆ. ಒಂದ್ ಹ್ಯಾಂಡ್ ಹೊಡಿ. ಮಾವಳ್ಳಿ ಅಶೋಕ್ ಅವರು ಇಡೀ ಬೆಂಗಳೂರಿಗೆ ಫೇಮಸ್, ನಿನಗೂ ಗೊತ್ತು. ಬಡ್ದಾಡಿ ಹಣ್ಣಾಗ್ಬಿಟ್ಟಿದ್ದೀನಿ. ಎಚ್ಚರ ತಪ್ಪಿಲ್ಲ, ಛಲ ಕಮ್ಮಿ ಆಗಿಲ್ಲ, ಇನ್ನ ಬದುಕಿದ್ದೀನಿ. ಫೈನಾನ್ಷಿಯಲಿ ಏನ್ ಸಪೋರ್ಟ್ ಬೇಕೋ ಕೇಳು, ನಾನ್ ಕೊಡ್ತೀನಿ. ನೀನ್ ಫೀಲ್ಡ್ ಅಲ್ಲಿರೋ,
ನಾನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀನಿ. ಅನಿ ಮಾರ್ಕೆಟ್ ಶಂಕರ. ಗುರು ನಿಯತ್ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ನಿನ್ ಬಗ್ಗೆ ಕೇಳ್ದೆ, ದೋಸ್ತಿ ಮಾಡ್ಬೇಕು ಅನ್ನಿಸ್ತು. ಪ್ರಾಣ ಕೊಡ್ತೀನಿ, ನಿಯತ್ ಮಾತ್ರ ಬಿಡಲ್ಲ. ಸರಿ. ಮಾಪಿಗೌಡನ್ ತಿಥಿಗ್ 30 ಜನ ಇಲ್ಲ. ಇಡೀ ಜೈಲ ಅವನ ಸಿಂಹಾಸನದ ಮೇಲೆ ಕೂರಿಸಿ ರಾಜ ಅಂತ ಒಪ್ಕೊಂಡ್ಬಿಡ್ತು. ಇಲ್ಲಿಗೆ ಬರೋ ಮೀಟ್ರು ಯಾರಿಗೈತೆ ಗುರು? ನಾನ್ ಸ್ಕ್ರಾಪು, ಇವನ್ ಡೋಪು, ನಮ್ಮನ್ ನಂಬಂದವ್ರಿಗೆ ಕುಲ್ಫಿನೇ ಅಂತ ಎಲ್ಲಾರ್ಗು ಪಸರ್ ಆಗ್ಬಿಟ್ಟೈತೆ. ಯಾಕಂಗಂತೀಯ? ಅವ್ರ ಟೈಮ್ ನಡೀತೈತೆ, ನಡೀಲಿ. ಉಲ್ಟಾ ಆದ್ಮೇಲೆ ನಾವು ಶುರು ಹಚ್ಕೊಳ್ಳೋಣ. ಇರು ಡಾರ್ಲಿಂಗ್. ತವ್ರ ಮನೆಯವ್ರು ಏನಂದ್ರು? ಏನಂತಾರೆ? ಕಷ್ಟನೋ ಸುಖನೋ ಬಂದಿರು ಅಂದ್ರು. ಗಂಡ ಬಿಟ್ಟು ಹೋದ್ಮೇಲೆ ತವ್ರಿಗಲ್ದೆ ಮತ್ತೆಲ್ ಹೋಗೋದು ಸರೋಜ? ಏನ್ ಮಾಡೋದಮ್ಮ, ಎಲ್ಲ ನಾವು ಪಡ್ಕೊಂಡ್ ಬಂದಿರೋದು. ಇರಿ, ಅರ್ಶನ ಕುಂಕುಮ ಮಾತಾಡ್ತೀನಿ. ಬಿಡಿ, ನಾನು ಆ ಭಾಗ್ಯ ಕಳ್ಕೊಂಡಾಯ್ತು. ಹಾಗ್ಯಾಕಂತೀರಿ ಮಂಜ? ನಿಮ್ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದಾರೆ ಹೊರತು ಈ ಪ್ರಪಂಚನ ಅಲ್ವಲ್ಲ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದ್ ಸಣ್ಣ ಅವಮಾನನೂ ಸಹಿಸ್ಕೊಳ್ಳೋರಲ್ಲ ಅವರು. ನಮ್ಮನ್ ಬೀದಿಗೆ ಬಿಟ್ಟು ಬದುಕೋ ಜೀವನ ಅದು. ಅವ್ರೇನು ಅಂತ ನನಗ್ ಮಾತ್ರ ಗೊತ್ತು. ಬರ್ತೀನಿ. ಸ್ವಲ್ಪ ಫೋನ್ ಮಾಡ್ತೀರಾ? ಬಾಯ್. ಹೊರಡಮ್ಮ. ನಡೆಯಪ್ಪ, ಹೊರಡೋಣ. ಬಾಯ್ ಬಾಯ್. ಈ ನನ್ ಮಗ ಏನ್ ಕಮ್ಮಿ ಇಲ್ಲಾನೆ. ನಾವೆಲ್ಲ ಸುನಾಮಿ ಫಂಡ್ಗೆ ದುಡ್ಡು ಕಲೆಕ್ಷನ್ ಮಾಡ್ತಿದ್ದಾಗ ಅದ್ ಯಾವ ಗ್ಯಾಪ್ ಅಲ್ಲಿ ಟಿಕಾಯಿಸ್ಕೊಂಡ್ ಗೊತ್ತಿಲ್ಲ. ರಾತ್ರಿ ಸೆಟ್ ಹೊಂಟಿ ಜೊತೆ ಜೂಟ್ ಆಗ್ಬಿಟ್ಟವನೆ. ಅವತ್ ಕಳ್ದೋದು ಒಂದ್ ಸಿಕ್ಕಿದ್ದೆ ಈ ಮಂಗ್ಳೂರ್ ಜೈಲಲ್ಲಿ. ಏನ್ರದ್ ಗುಂಪು? ಬಾಸ್ ಊಟ ಮಾಡ್ತಾವ್ರೆ, ಸೇಫ್ಟಿಗಿದೀವಿ. ಏನ್ ಸಿಎಂ ಅವನು? ಹೌದ್ರಿ, ನಮ್ ಪಾಲಿಗೆ ಇವನೇ ಸಿಎಂ, ಇವನೇ PM. ಸರಿ ಕಳ್ಸಿ ನಿಮ್ PM ನ. ಬೇಲ್ ಆಗಿದೆ ಅವನ್ಗೆ. ಬೇಲ? ಏನ್ ಗುರು, ನಿನ್ನೆ ಫೋನಲ್ಲಿ ಮಾತಾಡಿದೀನಿ ಗಡರೆ ಜೊತೆ. ಸಿಟಿ ಗರಂ ಆಗಿದೆ, 1 ತಿಂಗಳು ಯಾರೋ ಆಚೆ ಬರದ್ ಬೇಡ ಅಂದ. ಅನಿ ಬಬ್ಲು ಏನೋ ಗೇಮ್ ಆಡ್ತಾವನೆ. ಲವ್, ಅವ್ನ್ ಬಿಸ್ಕೆಟ್ ಹಾಕಿದ ತಕ್ಷಣ ಕಚ್ಕೊಳಕ್ ನಾನೇನ್ ಜೂಲ್ನಾಯ? ಕೋಟಿ ಕೊಟ್ರು ನಾನು ಈ ಹಾಸ್ಟೆಲ್ ಬಿಟ್ಟು ಹೋಗಲ್ಲ, ಆಯ್ತಾ? ಕಳಿಸ್ರಲ್ಲ ಬೇಗ. ಕಳ್ಸಕ್ಕಾಗಲ್ಲ ರೀ. ಅನಿಲ ಗುರು ಬಾಪ. ನನಗ್ ಬೇಲ್ ಬೇಡ. ಅದನ್ ಕೋರ್ಟಲ್ಲಿ ಹೇಳು. ಹೌದ್ರಿ, ಬೇಲ್ ಕೊಡ್ತೀವಿ ಅಂತ ಆಚೆ ಕರ್ಕೊಂಡೋಗಿ ಹಿಂದೆ ದೊಡ್ಡದು ಅಡ್ಡಾಟ ಮಲಗಿಸ್ಬಿಡಿ. ನಮ್ಗೇನ್ ಬೇರೆ ಕ್ಯಾಮೆ ಇಲ್ಲ ಅನ್ಕೊಂಡಿಯಾ? ನಾವೆಲ್ಲ ಬೇಲ್ ಕೊಟ್ಟಿರೋದು ಯಾವ್ದೋ ಹುಡುಗಿ. ಹುಡುಗಿನ? ಅದ್ಯಾವ್ದೋ ಫಿಲ್ಮ್ ಆಕ್ಟರ್ ಅಂತೆ, ಪ್ರಿಯಾಂಕಾ ಅಂತ. ಪ್ರಿಯಾಂಕನಾ? ಬಂದೆ ನಡೀರಿ. ಇವನೇನೋ ಹುಡುಗಿ ಹೆಸರು ಹೇಳಿದ ತಕ್ಷಣ ಐಸ್ ಕರ್ಕೊಂಡ್ ಕರ್ಗೋಗ್ತಾನೆ ಮಗ. ಹೊರಗಡೆ ಡೇಂಜರ್ ಅಲ್ವಾ? ಆ ಹುಡುಗಿ ಯುಟಿಲಿಟಿ ಬಿಲ್ಡಿಂಗ್ ಮೇಲಿಂದ ಬೀಳು ಅಂದ್ರೆ ಬಿದ್ದೋಗ್ತಾನೆ. ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಬಿಡ್ರೋ. ಲೇ ಹೆಂಗ ಬಿಡದ್ಲೆ? ಇವ್ನ ಆಚೆ ಹೋದ್ರೆ ಒಳ್ಳೆ ಲೂಸ್ ಹವಸ್ ಆಗೋಯ್ತು. ಅನಿ ಹೋಮ್ ಮಿನಿಸ್ಟ್ರು ಸಡನ್ ಆಗಿ ಜೈಲ್ ವಿಸಿಟ್ ಪ್ರೋಗ್ರಾಮ್ ಹಾಕವ್ರೆ. ಒಳಗಡೆ ಎಲ್ಲರ ಮೊಬೈಲು ಸೀಸು. ನೀನ್ ಈಗ ಬೇರೆ ಆಚೆ ಬಂದಿದೀಯಾ, ನಿಮ್ ಹುಡುಗರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಹೋಗಿ ಹೇಳಿ ನನ್ಗೇನೂ ಆಗಲ್ಲ ಅಂತ. ಹೊರಡೋಣ? ಬೇಡ ಪ್ರಿಯಾ, ನನ್ನ ತಲೆ ಮೇಲೆ ತೂಗ್ತಾ ಇರೋದು ಒಂದಲ್ಲ ಎರಡಲ್ಲ, 100 ಕತ್ತಿಗಳು. ಸುಮ್ಮನೆ ನೀವಿಬ್ರೇನು ಕ್ರಿಸ್ ತಗೊಂತೀರಾ? ಹೊರಡಿ. ಅನಿ ನೀನು? ನಾನು ಹೆಂಗೋ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಅನಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀವಿರೋ ಜಾಗಕ್ಕೆ ನಾನೇ ಬಂದು ರೀಚ್ ಆಗ್ತೀನಿ. ಹುಚ್ಚರ್ ತರ ಆಡ್ಬೇಡ ಅನಿ. ನಿನ್ನ ಒಬ್ಬನೇ ಬಿಟ್ಟು ಹೋಗಕ್ಕಲ್ಲ, ನಾವಿಬ್ರು ಅಲ್ಲಿಂದ ಬಂದು ನಿಂಗೆ ಬೇಲ್ ಮಾಡ್ಸಿದ್ದು. ಹತ್ತು ಗಾಡಿ. ಅಲ್ಲ ದಿವಿ, ಅದು ಇವಾಗ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ. ನೀವು ಹಠ ಮಾಡಿದಷ್ಟು ನನ್ನ ಜೀವಕ್ಕೆ ಅಪಾಯ. ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ನನ್ನ ಕಡೆ ಹೇಳ್ಕೊಂತೀನಿ. ಪ್ಲೀಸ್ ನೀವಿಬ್ರು ಹಠ ಮಾಡಬೇಡಿ. ಹೋಗಿ.
ನೀನ್ ನನ್ನ ಲವ್ ಮಾಡ್ತಾ ಇದ್ಯಾ? ಹೇಳೋ. ಅದ್ ತಪ್ಪು ಅಂತ ಗೊತ್ತಾಗಕ್ ಮುಂಚೆ ಮತ್ಯಾಕ್ ನನ್ ಮುಂದೆ ಹೇಳಿಲ್ಲ? ಭಯ, ಎಲ್ಲಿ ನನ್ನ ರಿಜೆಕ್ಟ್ ಮಾಡ್ತೀಯ ಅನ್ನೋ ಭಯ. ಆಫ್ಟರ್ ಆಲ್ ಪ್ರೀತಿಗೋಸ್ಕರ ಜೀವನನೇ ಈ ಸ್ಥಿತಿಗೆ ತಂದ್ಕೊಳೋದಾ? ಏನ್ ಮಾಡ್ಲಿ, ನಿನಗ್ ಪ್ರೀತಿ ಅಂದ್ರೆ ಆಫ್ಟರ್ ಆಲ್, ಆದ್ರೆ ಅದೇ ನನಗ್ ಫಸ್ಟ್ ಆಫ್ ಆಲ್. ಸಾರಿ ಅನಿ, ನಾನ್ ಯಾವತ್ತೂ ನಿನ್ನ ಆ ದೃಷ್ಟಿಲಿ ನೋಡ್ಲೇ ಇಲ್ಲ. ಗೊತ್ತು. ಚಿಕ್ಕ ವಯಸ್ಸಿಂದಲೂ ನನ್ ತಲೆಲಿದ್ದಿದ್ ಒಂದೇ, ನನ್ ಲೈಫ್ ನ ರೂಲ್ ಮಾಡ್ತಿದ್ ಪಾವರ್ಟಿನ ತುಳಿದು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಹಠ ಅಷ್ಟೇ ಅನಿ. ಅದನ್ ಬಿಟ್ಟು ಈ ಪ್ರೀತಿ ಪ್ರೇಮ ಅಂತೆಲ್ಲ ಯೋಚನೆ ಮಾಡೋಷ್ಟು ಪೇಷನ್ಸ್ ಆಗ್ಲಿ ಟೈಮ್ ಆಗ್ಲಿ ನನ್ನ ಹತ್ರ ಇರ್ಲಿಲ್ಲ. ಗೊತ್ತು. ಎಲ್ಲ ಗೊತ್ತಿದ್ದು ನೀನ್ ಯಾಕೆ? ಪ್ರಿಯಾ, ಅದು ನನ್ ಬ್ಯಾಡ್ ಟೈಮ್. ಏನೇನೋ ಆಗೋಯ್ತು, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ. ಯಾಕೆ? ನಿನ್ನ ಲವ್ ಮಾಡ್ಲಿಲ್ಲ ಅಂದ ತಕ್ಷಣ ನಾನ್ ನಿನ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತನಾ? ನನಗ್ ನಿನ್ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥನಾ? ಅನಿ, ನೀನ್ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೇಕು ಅಂತ ನಾನ್ ಪ್ರತಿ ಕ್ಷಣನೂ ಆಸೆ ಪಡ್ತೀನಿ ಗೊತ್ತಾ? ನನಗ ಅಮ್ಮ ಇರ್ಲಿಲ್ಲ, ಆದ್ರೆ ಆ ಸ್ಥಾನನ ನೀನ್ ತುಂಬಿದ್ದೆ. ನಮ್ಮಪ್ಪ ಬದುಕಿದ್ದು ಸತ್ತಿರೋ ಹಾಗಿದ್ದ, ಅವನ್ ಸ್ಥಾನನೂ ನೀನೇ ತುಂಬಿದ್ದೆ. ನನಗ ಅಣ್ಣ, ತಮ್ಮ, ಆಂಟಿ, ಅಂಕಲ್, ಅಜ್ಜಿ, ತಾತ ಯಾರು ಇರ್ಲಿಲ್ಲ. ಆದ್ರೆ ಅವ್ರು ಯಾರನ್ನು ಮಿಸ್ ಮಾಡ್ಲೇ ಇಲ್ಲ. ಯಾಕೆ ಅಂತ ನಿನಗ್ ಗೊತ್ತಾ? ಅವ್ರ ಎಲ್ಲಾರ ಸ್ಥಾನನೂ ನೀನೊಬ್ನೇ ಅಕ್ವೈರ್ ಮಾಡ್ಬಿಟ್ಟಿದ್ದೆ. ದೇವ್ರು ನನಗೆ ಯಾರನ್ನೂ ಕೊಡ್ಲಿಲ್ಲ, ಆದ್ರೆ ನಿನ್ನಂತ ಒಬ್ಬ ಫ್ರೆಂಡ್ ನ ಕೊಟ್ಟು ಎಲ್ಲ ಕಾಂಪನ್ಸೇಟ್ ಮಾಡ್ಬಿಟ್ಟ. ನಾನ್ ಎಲ್ಲದಕ್ಕೂ ನಿನ್ ಮೇಲೆ ಡಿಪೆಂಡ್ ಆಗ್ತಿದ್ದೆ. ನನ್ಗೇನಾದ್ರೂ ಬೇಕು ಅಂದ್ರೆ ನಿನ್ ಮುಂದೆ ಹಠ ಮಾಡ್ತಿದ್ದೆ. ನಾನ್ ಮನ್ಸಾರೆ ನಕ್ಕಿದ್ದು ನಿನ್ ಮುಂದೆ ಮಾತ್ರ. ಅನಿ, ಯಾಕ್ ಗೊತ್ತಾ? ನೀನ್ ನನ್ನನ್ನು ಅಷ್ಟು ಕೇರ್ ಮಾಡ್ತಿದ್ದೆ. ನಿನ್ನೆ ನನ್ನ ಹಾರ್ಟ್ ಅಲ್ಲಿ ಒಂದ್ ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀನಿ. ನನ್ ಪಾಲಿಗೆ ನೀನು ಒಂದು ಪುಟ್ಟ ದೇವ್ರು, ದೇವರ ಸ್ಥಾನ ಕೊಟ್ಟಿದ್ದೀನಿ. ದೇವರ ಜೊತೆ ದೇಹ ಹಂಚ್ಕೊಳಕ್ ಆಗತ್ತೇನೋ ಹೇಳೋ? ದೇವರ ಜೊತೆ ದೇಹ ಹಂಚ್ಕೊಳಕ್ ಆಗತ್ತೇನೋ ಹೇಳೋ? ಸರಿ ಪ್ರಿಯಾ, ಸರಿ. ಚಿನ್ನ ಅಲ್ವಾ ನೀನು? ನನ್ ಮಾತನ್ನ ಯಾವತ್ತೂ ಮೀರಿಲ್ಲ ಅಲ್ಲ. ಇವತ್ತು ಕೈ ಮುಗಿದು ಬೇಡ್ಕೋತೀನಿ, ಈ ರೌಡಿಸಂನ ಬಿಟ್ಟು ನಿನ್ ಲೈಫ್ ನ ಸರಿ ಮಾಡ್ಕೋ. ಪ್ರೀತಿ ಮಾಯೆ, ಅದ್ರಿಂದ ಆಚೆ ಬಾ. ಜೀವನ ಮುಖ್ಯ, ಅದನ್ನ ಪ್ರೀತಿಸೋ.
ಪ್ಲೀಸ್ 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 ಅನಿ ಅನಿ ಇನ್ಮೇಲೆ ಪ್ರಾಣ ಹೋದ್ರು ರೌಡಿಸಮ್ ಮಾಡಲ್ಲ ಮಚ್ ಮುಟ್ಟಲ್ಲ ಪ್ರಿಯ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಥ್ಯಾಂಕ್ ಯು ದಿವ್ಯಾ. ಈ ಖುಷಿನ ಅದನ್ನಾದ್ರೂ ಖುಷಿಯಾಗಿ ಹೇಳೆ. ಅದಕ್ಕೂ ಮುಂಚೆ ನಿಂಗೆ ನಾನೇನೋ ಹೇಳ್ಬೇಕು. ಏನು? ಐ ಲವ್ ಯು. ಆಗಲ್ಲ ಅಂತ ಹೇಳಿ ಕೊಪ್ಪು ತೋರಿಸ್ಬೇಡ. ಏಯ್. ನಿನ್ ಬದುಕನ್ನ ನಾನು ನೆಟ್ಟಗ್ ಮಾಡ್ಲೇಬೇಕು. ಅದ್ ನೆಟ್ಟಗ್ ಆಗ್ಬೇಕು ಅಂದ್ರೆ ನಿನಗೆ ಪ್ರೀತಿ ಸಿಗ್ಬೇಕು. ಆ ಪ್ರೀತಿ ನನ್ನಿಂದ ಮಾತ್ರ ಕೊಡಕ್ ಸಾಧ್ಯ. ನಿನ್ನೆಲ್ಲ ಆಟಗಳನ್ನೂ ಸಹಿಸ್ಕೊಂಡಿದ್ದೀನಿ ನಾನು. ನೀನ್ ನನ್ನನ್ನಲ್ದೆ ಹೋದ್ರು ನನ್ ತಾಳ್ಮೆನಾದ್ರೂ ಪ್ರೀತಿಸ್ಲೇಬೇಕು. ಐ ಲವ್ ಯು. ಐ ಲವ್ ಯು ಅನಿ.